ಹೆಚ್ಚು ಕಡಿಮೆ ಒಂದು 2019-20 ನಂದು ರೆವೆನ್ಯೂ ಎಲ್ಲ ಒಂದು 25-35 ಲಕ್ಷ ಇರ್ತಿತ್ತು. ನಾನು ಎಲ್ಲಿ ಕಲಿಯಕ್ಕೆ ಇನ್ವೆಸ್ಟ್ ಮಾಡಿದ್ನಲ್ಲ ಲಾಸ್ಟ್ 3 ವರ್ಷದ ಪ್ರತಿ ವರ್ಷ ನಾನು ರೆವೆನ್ಯೂ ಹೆಚ್ಚು ಕಡಿಮೆ 1 ಕೋಟಿಗಿಂತ ಜಾಸ್ತಿ ಇದೆ. ವರ್ತ ಸರ್ ನಾನು ಇನ್ವೆಸ್ಟ್ ಮಾಡಿದ್ದು ಕಲ್ತೆ ಕಲ್ತಿರೋದಕ್ಕೆ ತಾನೇ 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಮಾಡ್ತಿರೋದು. ಇಂಪ್ಲಿಮೆಂಟ್ ಮಾಡಿ ಅರ್ನ್ ಮಾಡ್ತಿದ್ದೀನಿ. ಇಲ್ಲ ಗುರು ಯಾರು ಖರ್ಚು ಮಾಡ್ತಾರೆ 8 ಲಕ್ಷ ಅದ್ರ ಬದಲು ಒಂದು ಕಾರ್ ಸಿಗುತ್ತಲ್ಲ ಅಂತ ನಾನು ಅನ್ಕೊಂಡಿದ್ದಿದ್ರೆ ಈಗಲೂ ಹೆಚ್ಚು ಕಡಿಮೆ ವರ್ಷಕ್ಕೊಂದು 25-30 ಲಕ್ಷನೂ ಮಾಡ್ಕೊಂಡಿರ್ತಿದೆ. ನಿಮ್ಗೆ 25-30 ಲಕ್ಷ ಇನ್ವೆಸ್ಟ್ ಮಾಡಿದ ಪರಿಣಾಮ ವರ್ಷಕ್ಕೆ 35 ಲಕ್ಷ ಬರ್ತಿದ್ ರೆವೆನ್ಯೂ ಕೋಟಿ ದಾಟ್ತು. ಅಂದ್ರೆ 65 ಲಕ್ಷ ಅಡಿಷನಲ್ ರೆವೆನ್ಯೂ ಆಯ್ತು ಅನ್ಕೊಳ್ಳೋದು. ಸೊ ಹಾಗಾಗಿ ನಾವು ಮನುಷ್ಯ ಆದವ್ರು ಕಲಿಯೋಕೆ ಬಂಡವಾಳ ಹಾಕೋದ್ರಿಂದ ನಷ್ಟ ಏನಿಲ್ಲ, ನಮಗ್ ಲಾಭ ಜಾಸ್ತಿ ಇರೋದಕ್ಕೆ ಎಕ್ಸಾಂಪಲ್. ಹಾಗಾಗಿ ಮತ್ತೆ ಯಾಕೆ ಹೇಳ್ತಿದೀನಿ ಅಂದ್ರೆ ಇವತ್ತು ಕನ್ನಡದವ್ರು ನಾವ್ಯಾರು ಯೂಟ್ಯೂಬ್ ಯಾವ್ದು ಕಲ್ತಿಲ್ಲ ಅಂದ್ರೆ ಕಲ್ತಿರೋರು ಮಾಡ್ತಾ ಹೋಗ್ತಿರ್ತಾರೆ. ಇವ್ರೇನ್ ಬರೀ ನಮ್ಗೆ ಕ್ಲಾಸ್ ಮಾಡ್ಬೇಕು ಅಂತಿಲ್ಲ, ಮಾಡೋದು ಇಂಗ್ಲಿಷ್ ಅಲ್ಲಿ ಕ್ಲಾಸು ಅಲ್ವಾ. ನಿಮ್ಗೆ ಯಾವ್ಯಾವ ಸ್ಟೇಟ್ ಅವ್ರು ಜಾಸ್ತಿ ಇದಾರೆ ಸರ್? ನಮಗೆ ಕರ್ನಾಟಕದವ್ರು ಜಾಸ್ತಿ ಇದಾರೆ, ತಮಿಳ್ನಾಡವರು, ಆಂಧ್ರದವರು, ನಾರ್ತ್ ಅವರು ಸಿಕ್ಕಾಪಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೂಡೆಂಟ್ಸ್ ಇದೆ ಸರ್. ಅದು ಬಿಟ್ಟು US, UK ಮತ್ತೆ ಶ್ರೀಲಂಕಾ, ದುಬೈ, ಆಲ್ಮೋಸ್ಟ್ ಒಂದು 10 ಕಂಟ್ರೀಸ್ ಇಂದ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರ ಹತ್ರ ಕಲೆಕ್ಟ್ ಶುರು ಮಾಡಿದೆ. ಅವ್ರು ಈ ಅವಾರ್ಡ್ ಕೊಟ್ಟರು ನಂಗೆ 1 ಕೋಟಿ ಮೊದಲನೇ ರೆವೆನ್ಯೂ ಅಚೀವ್ ಆದಾಗ. ಯಾವಾಗಿದ್ದು 2021. 2021ರಲ್ಲಿ ಆಗಿದೆ. ಹಾಗಾದ್ರೆ 21, 22, 23, ಪ್ರತಿ ವರ್ಷ ಅದಾದ್ಮೇಲೆ 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಬರ್ತಿದೆ ಸರ್. ಅಲ್ಲಿ ಕಲ್ತಾದ್ಮೇಲೆ ಅದೇ ತರ ನಮ್ಮ ಕಮ್ಯುನಿಟಿಗೂ ನಾವು ಮಾಡಬೇಕು ಅನ್ನೋ ಜೋಶ್ ಬಂದು ಬೆಂಗಳೂರಲ್ಲಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಈವೆಂಟ್ ಮಾಡಕ್ ಶುರು ಮಾಡಿದೆ. ಇನ್ಫ್ಯಾಕ್ಟ್ ಈ ವರ್ಷ ಮೇ 24-25ಕ್ಕೆ ಈವೆಂಟ್ ನಡೆಯುತ್ತೆ. ಯಾರಾದ್ರೂ ಬಂದು ಅಟೆಂಡ್ ಮಾಡೋರು ಇದ್ರೆ ಖಂಡಿತ ಅಟೆಂಡ್ ಮಾಡಿ. ಆದ್ರೆ ಕೆಳಗಡೆ ಲಿಂಕ್ ಹಾಕಿ ಸರ್. ಮೇ 24-25. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ 2 ದಿವಸ ಫುಲ್ ಟ್ರೈನಿಂಗ್ಸ್ ಇರುತ್ತೆ, ಸ್ಟೋರೀಸ್ ಇರುತ್ತೆ. ಈ ರೀಸೆಂಟ್ ಆಗಿ ಯಾರು ಕೆಲವೊಂದು ವರ್ಷಗಳಲ್ಲಿ ಮಿಲಿಯನಿಯರ್ಸ್ ಆಗಿದಾರಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಸರ್ ಒಂದು 2-3 ವರ್ಷದಲ್ಲಿ ಮಿಲಿಯನಿಯರ್ಸ್ ಆಗಿದ್ದಾರೆ ಸರ್. 10 ಕೋಟಿಗಿಂತ ಜಾಸ್ತಿ ಒಂದು 2-3 ವರ್ಷದಲ್ಲೇ ಮಾಡಿದವರು ಇದ್ದಾರೆ. ಅವರೆಲ್ಲ ಬಂದು ಅವ್ರ ಜರ್ನಿ ಶೇರ್ ಮಾಡ್ತಾರೆ. ನಾವ್ ಹೆಂಗ್ ಅಚೀವ್ ಮಾಡಿದ್ವಿ, ನೀವು ಹೆಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ನೋಡಿ ಎಕ್ಸಾಂಪಲ್, ಈ ನಮ್ಮ ಕಮ್ಯುನಿಟಿಲಿ ಯಾರ್ಯಾರು ಆನ್ಲೈನ್ ಇಂದ ರನ್ ಮಾಡಕ್ ಶುರು ಮಾಡ್ತಾರಲ್ಲ ಅವ್ರಿಗೆ ಇದೊಂದು ಅವಾರ್ಡ್ ಬರುತ್ತೆ. ಸೊ ಇದು ಮೇಡಮ್ ಅವ್ರದ್ದು. ಓಕೆ, ಅವ್ರಿಗೆ ಕೆಳಗಡೆ ತಗೊಂಡ್ಬಿಟ್ಟೆ ಅವಾರ್ಡ್. ಸೊ ಇದು ಅವಾರ್ಡ್ ಬರುತ್ತೆ. ಇದಕ್ಕೆ ನಾವು ರೈಸಿಂಗ್ ಸ್ಟಾರ್ ಅಂತ ಕರಿತೀವಿ. ಇದು ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದವ್ರಿಗೆ ಈ ಅವಾರ್ಡ್ ಬರುತ್ತೆ. ಇದು ಅಲ್ಟಿಮೇಟ್ ಸರ್. ಇದು ಯಾರ್ಯಾರು 1 ಕೋಟಿಗಿಂತ ಜಾಸ್ತಿ ಅರ್ನ್ ಮಾಡಿರ್ತಾರಲ್ಲ ಸೋಷಿಯಲ್ ಮೀಡಿಯಾದಿಂದ ಅವ್ರಿಗೆ ಈ ಅವಾರ್ಡ್. ಹೋದ ವರ್ಷ ನಾವು 4 ಡಿಜಿಟಲ್ ಅಚೀವರ್ಸ್ ನಿಮ್ ಟೀಮ್ ಅಲ್ಲಿ ಅಚೀವ್ ಮಾಡಿದವರು ಇವರು. ನಮ್ಮ ಹತ್ರ ಕಲಿತು ಅಟೆಂಡ್ ಮಾಡಿದ್ರು, ಅಚೀವ್ ಮಾಡಿದ್ರು. ಹೋದ ವರ್ಷ 4 ಜನ ಅಚೀವ್ ಮಾಡಿದ್ರು. 4 ಜನ 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಮಾಡಿದ್ರು.